ವೆಲ್ಕಮ್ ಟು ಶಂಕರ್ IAS. ಕನ್ನಡದಲ್ಲಿ ಇವಾಗಷ್ಟೇ ಕರೆಂಟ್ ಅಫೇರ್ಸ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಕೂಡ ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಶಂಕರ್ IAS ಅಕಾಡೆಮಿ ಕಡೆಯಿಂದ. ಇನ್ ಮುಂದೆ ಇದೇ ರೀತಿ ವೀಕ್ಲಿ ಕರೆಂಟ್ ಅಫೇರ್ಸ್ ಕೂಡ ನಡೀತಾ ಇರುತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಶಾರ್ಟ್ಸ್ ಗಳು ಕೂಡ ಬರ್ತಿರುತ್ತೆ. ಸೊ ದಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ UPSC ಮತ್ತೆ KAS ಆಗಿರ್ಬೋದು ಅಥವಾ ಯಾವುದೇ ಸ್ಟೇಟ್ ಎಕ್ಸಾಮ್, ಸೆಂಟ್ರಲ್ ಎಕ್ಸಾಮ್ಸ್ ಆಗಿರ್ಬೋದು, ಅದಕ್ಕೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ನಿಮ್ಗೆ ಎಕ್ಸಾಮ್ ನ ಬರೀಲಿಕ್ಕೂ ಕೂಡ ಈಸಿ ಆಗತ್ತೆ. ಸೊ ಈ ವೀಕಿನ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಮೊದಲಿಗೆ ಚೈಲ್ಡ್ ಮ್ಯಾರೇಜ್. ಯಾಕೆ ಚೈಲ್ಡ್ ಮ್ಯಾರೇಜ್ ಅನ್ನೋದು ನ್ಯೂಸ್ ಅಲ್ಲಿದೆ? ವೈ? ಬಿಕಾಸ್ ಇತ್ತೀಚೆಗೆ ಬಾಲ ವಿವಾಹ ಮುಕ್ತ ಭಾರತ್ ಅಭಿಯಾನ್ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಫ್ರೀ ಇಂಡಿಯಾ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ. ಯಾವುದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಯಾವುದೇ ರೀತಿಯಾದಂತಹ ಚೈಲ್ಡ್ ಮ್ಯಾರೇಜ್ ಇನ್ ಮುಂದೆ ಇರಬಾರ್ದು, ಬಾಲ್ಯ ವಿವಾಹ ನಡಿಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಕ್ಯಾಂಪೇನ್ ನ ತಗೊಂಡ್ಬಂದಿದ್ದಾರೆ. ಬಾಲ ವಿವಾಹ ಮುಕ್ತ ಭಾರತ್ ಅಭಿಯಾನ್. ಇದನ್ನ ಸೊಸೈಟಿ ಕಾನ್ಸೆಪ್ಟ್ ಅಲ್ಲಿ ಕೂಡ ನೀವು ಎಕ್ಸಾಂಪಲ್ ಆಗಿ ತಗೊಬಹುದಾಗತ್ತೆ. ಸೊ ಈ ಒಂದು ಬಾಲ ವಿವಾಹ ಮುಕ್ತ ಅಭಿಯಾನ್ ಅಂಡರ್ ಅಲ್ಲಿ ಚೈಲ್ಡ್ ಮ್ಯಾರೇಜ್ ಆಕ್ಟ್ ನಮಗೆ ಪಾಸ್ ಮಾಡಿದ್ದು 2006 ಅಲ್ಲಿ. ಸೊ ಇದರಲ್ಲಿ ಯೂನಿಯನ್ ಮಿನಿಸ್ಟ್ರಿ ಹೇಳಿದ್ದಾರೆ, ಆಲ್ಮೋಸ್ಟ್ ಆಕ್ಟ್ ಪಾಸ್ ಆದಾಗಿಂದ 47.4% ಚೈಲ್ಡ್ ಮ್ಯಾರೇಜ್ ಇದ್ದಿದ್ದು ಇವಾಗ 23.3% ಗೆ ರೆಡ್ಯೂಸ್ ಆಗಿದೆ. ಆಲ್ಮೋಸ್ಟ್ ಹಾಫ್ ಆಫ್ ದ ಚೈಲ್ಡ್ ಮ್ಯಾರೇಜು ರೆಡ್ಯೂಸ್ ಆಗಿದೆ ಇಂಡಿಯಾದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 2019 ಮತ್ತೆ 2021 ಡಾಟಾ ಪ್ರಕಾರ. ಇಟ್ ಈಸ್ ಅ ಮೈಲ್ ಸ್ಟೋನ್. ವಿ ಆರ್ ಅಚೀವಿಂಗ್ ಚೈಲ್ಡ್ ಮ್ಯಾರೇಜ್. ವಿ ಆರ್ ಚೈಲ್ಡ್ ಮ್ಯಾರೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆಲ್ಮೋಸ್ಟ್ ಅಚೀವ್ ಮಾಡ್ತಾ ಇದೀವಿ, ಬಿಕಾಸ್ 50% ರಿಡಕ್ಷನ್ ಆಗಿರೋದ್ರಿಂದ. ನಂತರ ಯುನೈಟೆಡ್ ನೇಷನ್ಸ್ ಪ್ರಕಾರ ಸೌತ್ ಏಷಿಯನ್ ಕಂಟ್ರೀಸ್ ಅಲ್ಲಿ ಚೈಲ್ಡ್ ಮ್ಯಾರೇಜು ಡಿಕ್ಲೈನ್ ಆಗಿದೆ ಬೇರೆ ಕಂಟ್ರೀಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಯುನೈಟೆಡ್ ನೇಷನ್ಸ್ ಹೇಳಿದೆ. ಅದರಲ್ಲಿ ಇಂಡಿಯಾ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟರ್ ಅಂತ ಕೂಡ ಮೆನ್ಷನ್ ಮಾಡಿದೆ. ನೆಕ್ಸ್ಟ್, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5. ಸೊ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಲಾಸ್ಟ್ 5 ಇಯರ್ಸ್ ಅಲ್ಲಿ ಚೈಲ್ಡ್ ಮ್ಯಾರೇಜ್ 3.5% ಡಿಕ್ಲೈನ್ ಆಗಿದೆ. ಇವಾಗ 2021 ನಲ್ಲಿ 23.3% ಇದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ 3.5% ರಿಡ್ಯೂಸ್ ಆಗಿದೆ. ಅಂಡ್ ಲಾಸ್ಟ್ ಇಯರ್ 1 ಇಯರ್ ಅಲ್ಲೇನೆ ನಾವು ಆಲ್ಮೋಸ್ಟ್ 2 lakh ಚೈಲ್ಡ್ ಮ್ಯಾರೇಜ್ ಗಳನ್ನ ಕಂಟ್ರೋಲ್ ಮಾಡಿದೀವಿ. ಅಂದ್ರೆ ಚೈಲ್ಡ್ ಮ್ಯಾರೇಜ್ ಆಗ್ತಿರೋದನ್ನ ತಪ್ಪಿಸಿದೀವಿ ಅಂತ ಕೂಡ ನಮ್ಮ ಅಚೀವ್ಮೆಂಟ್ ನ ಈ ಒಂದು ಕ್ಯಾಂಪೇನ್ ಲಾಂಚ್ ಮಾಡುವಾಗ ಹೇಳಿದ್ದಾರೆ. ಸೊ ಬಾಲ ವಿವಾಹ ಮುಕ್ತ ಭಾರತ್ ಅಭಿಯಾನ್ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಇಂಡಿಯಾದಲ್ಲಿ ಚೈಲ್ಡ್ ಮ್ಯಾರೇಜ್ ಇಲ್ಲದೆ ಇರೋ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಕ್ಯಾಂಪೇನ್ ತಗೊಂಡ್ಬಂದಿದೀವಿ. ಇದ್ರದ್ದು ಟಾರ್ಗೆಟ್ ಯಾವ್ಯಾವ ರೀಜನ್ ಇದೆ ಅಂತ ಹೇಳಿದ್ರೆ, ಸೊ ಯೂಶಲಿ ಬಾಲ್ಯ ವಿವಾಹ ಜಾಸ್ತಿ ಆಗ್ತಾ ಇರೋದು ನಮ್ಗೆ ಈ ರಾಜಸ್ಥಾನ್, ಬಿಹಾರ್, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಅಸ್ಸಾಂ ಈ ರೀಜನ್ ಅಲ್ಲಿ. ಸೊ ಈ ರೀಜನ್ ಅಲ್ಲಿ ನಾವು ಬಾಲ್ಯ ವಿವಾಹನ ಕಂಟ್ರೋಲ್ ಮಾಡಬೇಕು. ಬೇರೆ ರೀಜನ್ ಕಂಪೇರ್ ಮಾಡ್ಕೊಂಡ್ರೆ, ಬೇರೆ ಎಲ್ಲಾ ಸ್ಟೇಟ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಈ ರೀಜನ್ಸ್ ಅಲ್ಲಿ ಮಾತ್ರ ಬಾಲ್ಯ ವಿವಾಹ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ಈ ಒಂದು ಬಾಲ್ಯ ವಿವಾಹ ಮುಕ್ತ ಭಾರತ್ ಅಭಿಯಾನ್ದು ಮುಖ್ಯ ಗುರಿಯಾಗಿದೆ. ಯಾವ್ಯಾವ ಏರಿಯಾ ಅಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲ್, ಬಿಹಾರ್, ಜಾರ್ಖಂಡ್, ರಾಜಸ್ಥಾನ್, ತ್ರಿಪುರಾ, ಅಸ್ಸಾಂ, ಆಂಧ್ರ ಪ್ರದೇಶ್. ಅದ್ರ ಜೊತೆಗೆ ಈ ಸ್ಟೇಟ್ಸ್ ಅಲ್ಲೇನೆ ಆಲ್ಮೋಸ್ಟ್ 300 ಡಿಸ್ಟ್ರಿಕ್ಟ್ ಗಳನ್ನ ಕವರ್ ಮಾಡಬೇಕು ಅನ್ನೋದು ಕೂಡ ಈ ಕ್ಯಾಂಪೇನ್ ನ ಮುಖ್ಯ ಗುರಿಯಾಗಿದೆ. ನೆಕ್ಸ್ಟ್, ಎಷ್ಟು ರೆಡ್ಯೂಸ್ ಮಾಡ್ಬೇಕಂತ ಹೇಳಿದ್ರೆ 5% ಬಿಲೋ ಇರಬೇಕು ಬೈ ದ ಇಯರ್ 2029 ಒಳಗಡೆ. ಮತ್ತೆ ಅದೇ ರೀತಿ ಚೈಲ್ಡ್ ಮ್ಯಾರೇಜ್ ಫ್ರೀ ಭಾರತ್ ಅನ್ನುವಂತಹ ಪೋರ್ಟಲ್ ನ ಕ್ರಿಯೇಟ್ ಮಾಡಬೇಕು. ಪೋರ್ಟಲ್ ಅಂದ್ರೆ ಒಂದು ವೆಬ್ಸೈಟ್. ಸೊ ಈ ವೆಬ್ಸೈಟ್ ನ ಕ್ರಿಯೇಟ್ ಮಾಡೋದ್ರಿಂದ ಏನಾದ್ರೂ ಚೈಲ್ಡ್ ಮ್ಯಾರೇಜ್ ಆಗ್ತಿದ್ರೆ ಸೊಸೈಟಲ್ ಲೆವೆಲ್ ಅಲ್ಲಿ ಅದನ್ನ ಯಾರಾದ್ರೂ ಕೂಡ ಮಾನಿಟರ್ ಮಾಡಬಹುದು.
ಮತ್ತೆ ಯಾರಾದ್ರೂ ಕೂಡ ಈ ಒಂದು ಪೋರ್ಟಲ್ ಅಂಡರ್ ಅಲ್ಲಿ ಕಂಪ್ಲೇಂಟ್ ನ ರೈಸ್ ಮಾಡಬಹುದು. ಇದ್ರ ಮೂಲಕ ನಾವು ಚೈಲ್ಡ್ ಮ್ಯಾರೇಜ್ ರಿಲೇಟೆಡ್ ಅವೇರ್ನೆಸ್ ನ ಸ್ಪ್ರೆಡ್ ಮಾಡಬಹುದು, ರಿಪೋರ್ಟ್ ನ ಕೂಡ ಮಾಡಬಹುದು, ಕಂಪ್ಲೇಂಟ್ ರೈಸ್ ಮಾಡಬಹುದು. ಅದೇ ರೀತಿ ಯಾವ ರೀತಿಯಲ್ಲಿ ಚೈಲ್ಡ್ ಮ್ಯಾರೇಜ್ ನ ಕಂಟ್ರೋಲ್ ಮಾಡೋದಕ್ಕೆ ಇಂಡಿಯಾ ಸ್ಟೆಪ್ಸ್ ತಗೊಳ್ತಾ ಇದೆ ಅನ್ನೋದನ್ನು ಕೂಡ ಮಾನಿಟರ್ ಮಾಡಬಹುದು ಅನ್ನೋದು ಈ ಒಂದು ಚೈಲ್ಡ್ ಮ್ಯಾರೇಜ್ ಫ್ರೀ ಭಾರತ್ ಪೋರ್ಟಲ್ ನ ಮುಖ್ಯ ಗುರಿಯಾಗಿದೆ. ಚೈಲ್ಡ್ ಮ್ಯಾರೇಜ್ ಯಾಕೆ ಬ್ಯಾನ್ ಮಾಡಬೇಕು? ಇತ್ತೀಚೆಗೆ ನಮಗ್ ಗೊತ್ತಿದೆ 19 ಇಯರ್ 18 ಇಯರ್ ಏನ್ ಏಜ್ ಇದೆ ಅದನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅಂತ. ಸೊ ಯಾಕೆ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರೆ, ಚೈಲ್ಡ್ ಮ್ಯಾರೇಜ್ ಆದಾಗ ಒಂದು ಹೆಲ್ತ್ ಇಶ್ಯೂಸ್ ಆಗ್ತಿದೆ. ಎಷ್ಟೋ ವಿಮೆನ್ಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ಸ್ ಅಂಡ್ ಆಲ್ಸೋ ಚಿಕ್ಕ ವಯಸ್ಸಲ್ಲೇನೆ ಮದ್ವೆ ಆಗೋದ್ರಿಂದ ಅವ್ರಿಗೆ ಸೋಷಿಯಲ್ ಲೆವೆಲ್ ಅಥವಾ ಎಜುಕೇಶನಲ್ ಲೆವೆಲ್ ಅವ್ರಿಗೆ ಸಿಗ್ತಾ ಇಲ್ಲ. ಎಜುಕೇಶನ್ ನ ಅಕ್ವೈರ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಯಾವಾಗ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಆವಾಗ ಎಜುಕೇಶನ್ ಕಡೆ ಕಾನ್ಸಂಟ್ರೇಷನ್ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ಇನ್ಇಕ್ವಾಲಿಟೀಸ್ ಕ್ರಿಯೇಟ್ ಆಗುತ್ತೆ, ಪ್ಯಾಟ್ರಿಯಾರ್ಕಿಯಲ್ ಸೊಸೈಟಿ ಇನ್ಕ್ರೀಸ್ ಆಗುತ್ತೆ, ಇನ್ಇಕ್ವಾಲಿಟೀಸ್ ಕ್ರಿಯೇಟ್ ಆಗುತ್ತೆ. ಈವನ್ ವರ್ಕ್ ಪ್ಲೇಸ್ ಅಲ್ಲಿ ಮತ್ತೆ ಎಜುಕೇಶನ್ ಅಲ್ಲಿ ಎರಡರಲ್ಲೂ ಕೂಡ ಇನ್ಇಕ್ವಾಲಿಟೀಸ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಲ್ಯಾಕ್ ಆಫ್ ಆಕ್ಸೆಸ್ ಟು ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್, ವಿಮೆನ್ ಫೇಸ್ ಇನ್ಇಕ್ವಾಲಿಟಿ, ಇಂಪ್ಯಾಕ್ಟ್ ಆಫ್ ಅರ್ಲಿ ಮ್ಯಾರೇಜ್ ಆನ್ ಹೆಲ್ತ್, ವಿಮೆನ್ ಅಂಡ್ ಚಿಲ್ಡ್ರನ್. ಬರೀ ವಿಮೆನ್ ಅಲ್ಲಿ ಅಷ್ಟೇ ಅಲ್ಲ, ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ಈವನ್ ಮಗು ಆಗುವಂತಹ ಮಗುಗೂ ಕೂಡ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಹೈಯರ್ ರಿಸ್ಕ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಲೆಂಜಸ್, ಅದೇ ರೀತಿ ಮಾಲ್ ನ್ಯೂಟ್ರಿಷನ್ ಆಗುತ್ತೆ, ಸಸೆಪ್ಟಬಲ್ ಟು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳಿದೆ ಕ್ಯಾನ್ಸರ್ಗಳು ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ನಮ್ಗೆ ಚೈಲ್ಡ್ ಮ್ಯಾರೇಜ್ ರಿಲೇಟೆಡ್. ವಿಮೆನ್ ಇಶ್ಯೂ ರಿಲೇಟೆಡ್ ಅಲ್ಲಿ ಈ ಕಾನ್ಸೆಪ್ಟ್ ಗಳನ್ನ ನಾವು ಬರ್ಕೊಬಹುದು. ಸೊ ಫ್ಯಾಕ್ಚುಯಲ್ ಇರೋದ್ರಿಂದ ಫ್ಯಾಕ್ಟ್ಸ್ ನ ನೋಟ್ ಮಾಡ್ಕೊಂಡಿರಿ, ಸೊ ದಟ್ ಎಕ್ಸಾಂಪಲ್ಸ್ ನ ಕೊಡೋದಕ್ಕೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್. ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2024. ಸೊ ಯಾಕೆ ಈ ಅಮೆಂಡ್ಮೆಂಟ್ ಬಿಲ್ ನ ತಗೊಂಡ್ಬರ್ತಾ ಇದ್ದಾರೆ, ಎಲ್ಲಿ ತಗೊಂಡ್ಬರ್ತಾ ಇದ್ದಾರೆ? ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2024 ಇದನ್ನ ಈಗ ನಡೀತಾ ಇದೆಲ್ಲ ವಿಂಟರ್ ಸೆಷನ್. ಈ ವಿಂಟರ್ ಸೆಷನ್ ನ ಫಸ್ಟ್ ನೇ ಸಕ್ಸಸ್ಫುಲ್ ಬಿಲ್ ಪಾಸ್ ಆಗಿರೋದು, ದಟ್ ಇಸ್ ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್. ಸೊ ಯಾಕೆ ಇದನ್ನ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ, ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿರುವಂತಹ ಕೆಲವೊಂದು ಲಾಸ್ ಗಳನ್ನ ಅಮೆಂಡ್ ಮಾಡೋದಕ್ಕೆ ಈ ಒಂದು ಬಿಲ್ ನ ಪಾಸ್ ಮಾಡಿದ್ದಾರೆ. ಯಾವ್ಯಾವ ಲಾಸ್ ಗಳನ್ನ ಅಮೆಂಡ್ಮೆಂಟ್ ಮಾಡೋದಕ್ಕೆ ಇಲ್ಲಿ ಏಮ್ ಇದೆ ಅಂತ ನೋಡ್ಕೊಂಡ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1955, ಬ್ಯಾಂಕಿಂಗ್ ಕಂಪನೀಸ್ ಅಕ್ವೈಸೇಷನ್ ಅಂಡ್ ಟ್ರಾನ್ಸ್ಮಿಷನ್ ಆಫ್ ಅಂಡರ್ಟೇಕಿಂಗ್ ಆಕ್ಟ್ಸ್ 1970 and 1980. ಈ 4 ಮೇಜರ್ ಬ್ಯಾಂಕಿಂಗ್ ಆಕ್ಟ್ಸ್ ಆಗಿರುವಂತಹ ಆಕ್ಟ್ಸ್ ಗಳನ್ನ ಅಮೆಂಡ್ ಮಾಡೋದಕ್ಕೋಸ್ಕರ ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ ನ ರೀಸೆಂಟ್ ಆಗಿ ಪಾಸ್ ಮಾಡಿದ್ದಾರೆ. ಸೊ ಏನೆಲ್ಲ ಚೇಂಜಸ್ ಇದೆ, ಇನ್ನು ಇದು ಆಕ್ಟ್ ಆಗಿಲ್ಲ. ಸೊ ಇದರಲ್ಲಿ ಯಾವ್ದೆಲ್ಲ ಚೇಂಜಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳೋಣ. ಅಂದ್ರೆ ಪ್ರೀವಿಯಸ್ ಅಲ್ಲಿ ಏನಿತ್ತು, ಇವಾಗ ಏನ್ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಒನ್, ರೀಡಿಫೈನಿಂಗ್ ಫೋರ್ಟ್ನೈಟ್. ಫೋರ್ಟ್ನೈಟ್ ಅಂದ್ರೆ ವಿ ನೋ ದಟ್ 14 days ಕ್ಯಾಶ್ ರಿಸರ್ವ್ ಅಂತ ಹೇಳ್ಬಿಟ್ಟು. ಮುಂಚೆ 14 ದಿನಕ್ಕೆ ಕ್ಯಾಶ್ ರಿಸರ್ವ್ ಸಿಗ್ತಿತ್ತು. ಈಗ ಈ ಫೋರ್ಟ್ನೈಟ್ ಅನ್ನೋಂತಹ ಡೆಫಿನೇಷನ್ ಚೇಂಜ್ ಮಾಡಿದ್ದಾರೆ. ಕರೆಂಟ್ ಡೆಫಿನೇಷನ್ ಏನಿದೆ ಅಂದ್ರೆ ಅಮೆಂಡ್ಮೆಂಟ್ ಆಗೋದಕ್ಕಿಂತ ಮುಂಚೆ ಇರುವಂತಹ ಡೆಫಿನೇಷನ್ ಏನಿದೆ ಅಂತ ಹೇಳಿದ್ರೆ, ಎವ್ರಿ ಸ್ಯಾಟರ್ಡೆ ಸೆಕೆಂಡ್ ಫಾಲೋಯಿಂಗ್ ಫ್ರೈಡೆ. ಸೊ ಯಾವಾಗ 14 days ಆಗುತ್ತೆ ಆವಾಗ ನಾವು ಫೋರ್ಟ್ನೈಟ್ ಕ್ಯಾಶ್ ರಿಸರ್ವ್ ನ ತಗೋತಾ ಇದ್ವಿ. ಬಟ್ ಇವಾಗ ಹೊಸ ಡೆಫಿನಿಷನ್ ಬಂದಿದೆ. ಆ ಡೆಫಿನಿಷನ್ ಪ್ರಕಾರ 15th of each month and 16th of the last day of the month ನ ಕನ್ಸಿಡರ್ ಮಾಡ್ತಾ ಇದೀವಿ. ಇದರಿಂದ ಏನ್ ಇಂಪ್ಯಾಕ್ಟ್, ಏನ್ ಚೇಂಜಸ್ ಆಗತ್ತೆ ಅಂತ ಹೇಳಿದ್ರೆ, ದಿಸ್ ಚೇಂಜ್ ಅಫೆಕ್ಟ್ ಹೌ ಬೋತ್ scheduled and non-scheduled banks can maintain cash reserves with the RBI. So
ಶೆಡ್ಯೂಲ್ಡ್ ಮತ್ತೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು RBI ಹತ್ರ ಒಂದಷ್ಟು ಕ್ಯಾಶ್ ನ ರಿಸರ್ವ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ. ಎಮರ್ಜೆನ್ಸಿ ಪರ್ಪಸ್ ಏನಾದ್ರು ಇದ್ರೆ ಆ ಕ್ಯಾಶ್ ಅನ್ನ ತಗೊಳುತ್ತೆ. ಅದೇ ರೀತಿ RBI ಇಂಟ್ರೆಸ್ಟ್ ನ ಕೂಡ ಪೇ ಮಾಡುತ್ತೆ ಇಲ್ಲಿಟ್ಟಿರುವಂತಹ ಕ್ಯಾಶ್ ರಿಸರ್ವ್ಸ್ಗೆ. ಸೊ ಇಲ್ಲಿ ನಾವು ಫೋರ್ಟ್ ನೈಟ್ ಅನ್ನುವಂತಹ ಡೆಫಿನಿಷನ್ ಚೇಂಜ್ ಮಾಡಿರೋದ್ರಿಂದ ರಿಸರ್ವ್ ಬ್ಯಾಂಕ್ ಹತ್ರ ನಾವ್ ಯಾವ ತರ ಕ್ಯಾಶ್ ರಿಸರ್ವ್ಸ್ ನ ಮೇಂಟೈನ್ ಮಾಡಬಹುದು ಅನ್ನೋದನ್ನ ನಾವು ಶೆಡ್ಯೂಲ್ಡ್ ಮತ್ತೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಲ್ಲಿ ಮೇಂಟೆನೆನ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅನ್ನೋದು ಇದರ ಮೀನಿಂಗ್ ಆಗಿದೆ. ಸೆಕೆಂಡ್ ಏನ್ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಟೆನ್ಯೂರ್ ಆಫ್ ಡೈರೆಕ್ಟರ್ಸ್ ಇನ್ ಕೋಆಪರೇಟಿವ್ ಬ್ಯಾಂಕ್ಸ್. ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಡೈರೆಕ್ಟರ್ಸ್ ಇರ್ತಾರಲ್ವಾ, ಆ ಡೈರೆಕ್ಟರ್ಸ್ ಟೆನ್ಯೂರ್ ನ ಚೇಂಜ್ ಮಾಡಿದ್ದಾರೆ. ಮುಂಚೆ ಡೈರೆಕ್ಟರ್ಸ್ ಎಷ್ಟು 8 ಕಾನ್ಸಿಕ್ಯೂಟಿವ್ ಇಯರ್ಸ್ ಅಂದ್ರೆ 8 ವರ್ಷಕ್ಕಿಂತ ಜಾಸ್ತಿ ಇರೋಂಗಿರ್ಲಿಲ್ಲ. ಇಲ್ಲಿ ಡೈರೆಕ್ಟರ್ ಬಂದ್ರೆ ಯಾರು ಎಕ್ಸ್ಕ್ಲೂಡ್ ಇದ್ರಲ್ಲಿ ಅಂತ ಹೇಳಿದ್ರೆ ಪರ್ಮನೆಂಟ್ ಡೈರೆಕ್ಟರ್ಸ್, ಅಂಡ್ ಆಲ್ಸೋ ಯಾವ ಡೈರೆಕ್ಟರು RBI ಇಂದ ಎಲೆಕ್ಟ್ ಆಗಿರ್ತಾರೋ ಅವರು. ಇವರಿಬ್ಬರನ್ನ ಎಕ್ಸ್ಕ್ಲೂಡ್ ಮಾಡಿಬಿಟ್ಟು ಇನ್ನ ಮಿಕ್ಕಿರುವಂತಹ ಡೈರೆಕ್ಟರ್ಸ್ 8 ವರ್ಷಕ್ಕಿಂತ ಜಾಸ್ತಿ ಸರ್ವ್ ಮಾಡೋಂಗಿರ್ಲಿಲ್ಲ ಮುಂಚೆ ಇದ್ದಿದ್ದ ಆಕ್ಟ್ಸ್ ಗಳ ಪ್ರಕಾರ. ಬಟ್ ಇವಾಗ ಇದು 10 ವರ್ಷದ ತನಕ ಎಕ್ಸ್ಟೆಂಡ್ ಆಗಿದೆ. ಈ ಬಿಲ್ ಪ್ರಕಾರ 10 ವರ್ಷದ ತನಕ ಎಕ್ಸ್ಟೆಂಡ್ ಆಗಿದೆ. ನೆಕ್ಸ್ಟ್ ಎಕ್ಸೆಂಪ್ಷನ್ ಫಾರ್ ಕಾಮನ್ ಡೈರೆಕ್ಟರ್ಸ್ ಇನ್ ಕೋಆಪರೇಟಿವ್ ಬ್ಯಾಂಕ್ಸ್. ಸೊ ಏನ್ ಎಕ್ಸೆಂಪ್ಷನ್ ಅಂತ ಹೇಳಿದ್ರೆ ಮುಂಚೆ ಡೈರೆಕ್ಟರು ಒಂದ್ ಬ್ಯಾಂಕ್ ಅಲ್ಲಿ ಸರ್ವ್ ಮಾಡ್ಬೇಕಿತ್ತು, ಬೇರೆ ಬ್ಯಾಂಕ್ಸ್ ಅಲ್ಲಿ ಮಾಡೋಂಗಿರ್ಲಿಲ್ಲ. ಒಂದ್ ಬ್ಯಾಂಕ್ ಅಲ್ಲಿ ಇದಾರೆ ಅಂದ್ರೆ ಒಂದೇ ಬ್ಯಾಂಕ್ ಅಲ್ಲಿ ಇರ್ಬೇಕಿತ್ತು. ಬಟ್ ಇಲ್ಲಿ ಒಂದು ಎಕ್ಸೆಪ್ಷನ್ಸ್ ಇದೆ. RBI ಏನಾದ್ರು ಡೈರೆಕ್ಟರ್ಸ್ ನ ಅಪಾಯಿಂಟ್ ಮಾಡಿರ್ತಾರಲ್ಲ ಅವ್ರನ್ನ ಬಿಟ್ಟು. ಈಗ RBI ಒಂದ್ ಬ್ಯಾಂಕ್ ಅಲ್ಲಿ ಅಪಾಯಿಂಟ್ ಮಾಡಿದೆ ಅಂತ ಹೇಳಿದ್ರೆ ದೇ ಕ್ಯಾನ್ ಸರ್ವ್ ಇನ್ ಅದರ್ ಬ್ಯಾಂಕ್ಸ್ ಆಲ್ಸೋ. ಬಟ್ ಬೇರೆ ಡೈರೆಕ್ಟರ್ಸ್ ಒಂದ್ ಬ್ಯಾಂಕ್ ಅಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಅಂದ್ರೆ ಅದೇ ಬ್ಯಾಂಕ್ ಅಲ್ಲಿ ಡೈರೆಕ್ಟರ್ ಆಗ್ಬೇಕು, ಬೇರೆ ಬ್ಯಾಂಕ್ಸ್ ಅಲ್ಲಿ ವರ್ಕ್ ಮಾಡೋಂಗಿರ್ಲಿಲ್ಲ. ಬಟ್ ಇವಾಗ ಇದು ಬೇರೆ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳ ಜೊತೆ ಕೂಡ ಸರ್ವ್ ಮಾಡಬಹುದು, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳ ಜೊತೆ ಕೂಡ ಸರ್ವ್ ಮಾಡಬಹುದು, ಡೈರೆಕ್ಟರ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಮೆಂಬರ್ಶಿಪ್ಸ್ ಗಳನ್ನ ಎಕ್ಸ್ಟೆಂಡ್ ಮಾಡಿದೆ. ನೆಕ್ಸ್ಟ್ ಇನ್ಕ್ರೀಸ್ ದ ಥ್ರೆಶೋಲ್ಡ್ ಸಬ್ಸ್ಟಾನ್ಷಿಯಲ್ ಇಂಟ್ರೆಸ್ಟ್ ಇನ್ ಕಂಪನೀಸ್. ಏನು ಸಬ್ಸ್ಟಾನ್ಷಿಯಲ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಈಗ ಒಂದು ಕಂಪನಿ ಇದೆ ಅಂತ ಅನ್ಕೊಂಡ್ರೆ ಆ ಕಂಪನಿಯಲ್ಲಿ 25% ಶೇರ್ ಅನ್ನ ತಗೊಳ್ತೀವಿ ಅಲ್ಲ, ಅದನ್ನ ನಾವು ಸಬ್ಸ್ಟಾನ್ಷಿಯಲ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಮ್ಗೆ ಎಷ್ಟು ಶೇರ್ ಇದೆ ಅದನ್ನ. ಸೊ ಇಲ್ಲಿ ಥ್ರೆಶೋಲ್ಡ್ ಲಿಮಿಟ್ ಎಷ್ಟಿತ್ತು ಮುಂಚೆ ಅಂತ ಹೇಳಿದ್ರೆ substantial interest in company is defined as holding share worth more than 5 lakh or 10% of the company's paid up capital. ಮುಂಚೆ 10% ಅಷ್ಟೇ ಇತ್ತು, ಬಟ್ ಇವಾಗ ಅದನ್ನ 2 crore ರೈಸ್ ಮಾಡಿದ್ದಾರೆ. ಅಂಡ್ ಇದ್ರದ್ದು ಮೇಜರ್ ನೋಟಿಫಿಕೇಶನ್ ಅಮೌಂಟ್ ಏನೇ ಮಾಡಿಫಿಕೇಶನ್ ಮಾಡೋದಿದ್ರು ಕೂಡ ಅದನ್ನ ಗವರ್ಮೆಂಟ್ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಆಡಿಟರ್ಸ್ ರೆಮ್ಯುನರೇಷನ್. ಸೊ ಪ್ರತಿ ಒಂದು ಬ್ಯಾಂಕ್ ಇಂದು ಕೂಡ ಆಡಿಟಿಂಗ್ ನಡೆಯುತ್ತಲ್ಲ. ಸೊ ಆ ಆಡಿಟಿಂಗ್ ನಡಿಬೇಕಂತ ಹೇಳಿದ್ರೆ ಮುಂಚೆ ಸೆಂಟ್ರಲ್ ಗವರ್ಮೆಂಟ್ ಅದನ್ನ ಫಿಕ್ಸ್ ಮಾಡ್ತಾ ಇತ್ತು. ಸೆಂಟ್ರಲ್ ಗವರ್ಮೆಂಟ್ ಜೊತೆ RBI ಫಿಕ್ಸ್ ಮಾಡ್ತಾ ಇತ್ತು, ಸೆಂಟ್ರಲ್ ಗವರ್ಮೆಂಟ್ ಜೊತೆ ಪರ್ಮಿಷನ್ ನ ಕೇಳ್ತಿತ್ತು, ಅಂದ್ರೆ ಕನ್ಸಲ್ಟೇಷನ್ ನ ಮಾಡ್ತಿತ್ತು ಸೆಂಟ್ರಲ್ ಗವರ್ಮೆಂಟ್ ನ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಇಂಡಿಪೆಂಡೆಂಟ್ ಬ್ಯಾಂಕ್ಸ್ ಗಳು ಡಿಸೈಡ್ ಮಾಡ್ಕೊಬಹುದು. ಇವಾಗ ಬ್ಯಾಂಕ್ ಗಳು ತಮ್ಮ ಸೆಲ್ಫ್ ತಾವೇ ಡಿಸೈಡ್ ಮಾಡ್ಕೋಬಹುದು ಎಷ್ಟು ಅಮೌಂಟ್ ನ ಅಥವಾ ಎಷ್ಟು ರೆಮ್ಯುನರೇಷನ್ ನಾವು ಆಡಿಟರ್ಸ್ ಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು RBI ಆಗಿರ್ಬೋದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು ಅದ್ರ ಮೇಲೆ ರೂಲ್ಸ್ ಗಳನ್ನ ಹಾಕೋ ಚಾನ್ಸಸ್ ಇರೋದಿಲ್ಲ. ಅವಾಗ ಇಂಡಿಪೆಂಡೆಂಟ್ ಬ್ಯಾಂಕ್ ಗಳದ್ದು ಇಂಡಿಪೆಂಡೆನ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಟೆಪ್ಸ್ ನ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ನಾಮಿನೇಷನ್. ಸೊ ಪ್ರತಿ ಒಂದು ಬ್ಯಾಂಕ್ ಅಕೌಂಟ್ ಅಥವಾ ಡೆಪಾಸಿಟ್ಸ್ ಇದ್ರು ಕೂಡ ನಾವು ನೋಡಿರ್ತೀವಿ. ಇವಾಗ ಪೇರೆಂಟ್ಸ್ ಜೊತೆ ನಾವೇನಾದ್ರು ಬ್ಯಾಂಕ್ ಹೋದ್ರೆ ಅಥವಾ ನಾವೇ ಬ್ಯಾಂಕ್ ಅಲ್ಲಿ ಏನಾದ್ರು ಅಕೌಂಟ್ ನ ಓಪನ್ ಮಾಡಿದ್ರೆ ಅದಕ್ಕೆ ನಾಮಿನೀಸ್ ಇದ್ದೇ ಇರ್ತಾರೆ. ಸೊ ನಮ್ ಫ್ರೆಂಡ್ಸ್ ಅಥವಾ ನಮ್ ಫ್ಯಾಮಿಲಿ ಬ್ಲಡ್ ರಿಲೇಟಿವ್ಸ್ ಯಾರು ಇರ್ತಾರೆ ಅವ್ರನ್ನ ನಾಮಿನಿ ಆಗಿ ಕೊಡ್ತಿರ್ತೀವಿ. ಮುಂಚೆ ಈ ನಾಮಿನಿ ಏನಿತ್ತು
ಸಿಂಗಲ್ ಆರ್ ಜಾಯಿಂಟ್ ಡೆಪಾಸಿಟ್ ಯಾವುದೇ ಇದ್ರೂ ಕೂಡ ಒಬ್ರು ನಾಮಿನಿ ಇರಬೇಕಿತ್ತು, ಕರೆಕ್ಟಾ? ಬಟ್ ಇವಾಗ ಒಂದು ಡೆಪಾಸಿಟ್ಗೆ 4 ಜನ ನಾಮಿನೀಸ್ಗಳು ಕೂಡ ಇರಬಹುದು. ಅಂಡ್ ಆಲ್ಸೋ nominees can be named simultaneously or successively. In simultaneous nomination the share divided proportionally. ಈಗ 4 ಜನ ನಾಮಿನೀಸ್ ಇದ್ದಾರೆ ಅಂತ ಹೇಳಿದ್ರೆ ಆ 4 ಜನ ನಾಮಿನೀಸ್ಗೂ ಕೂಡ ಎಷ್ಟು ಅಮೌಂಟ್ ಇರುತ್ತೆ ಅದು ಶೇರು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಲಾಕರ್ಸ್ ಮತ್ತೆ ಆರ್ಟಿಕಲ್ಸ್ ಕಸ್ಟಡಿ ಏನಿರುತ್ತೆ ಅದಕ್ಕೂ ಕೂಡ ಸಕ್ಸೆಸಿವ್ ನಾಮಿನೇಷನ್ಸ್ ಕ್ಯಾನ್ ಬಿ ಮೇಡ್ ವಿತ್ ಪ್ರಿಯಾರಿಟಿ ಬೇಸ್ಡ್ ಆನ್ ದ ನಾಮಿನೇಷನ್. ಇವಾಗ ನಂದು ಒಂದು ಲಾಕರ್ ಇದೆ ಅನ್ಕೊಳ್ಳೋಣ. ಸೊ ಆ ಲಾಕರ್ ಅಲ್ಲಿ ಫಸ್ಟಿಗೆ ನಾನು ನನ್ನ ಫಾದರ್ ನೇಮ್ ಕೊಟ್ಟಿರ್ತೀನಿ, ಸೆಕೆಂಡ್ಗೆ ಮದರ್ ನೇಮ್ ಕೊಟ್ಟಿರ್ತೀನಿ, ಥರ್ಡ್ಗೆ ಸಿಸ್ಟರ್ ನೇಮ್ ಕೊಟ್ಟಿರ್ತೀನಿ. ಸೊ ಫಸ್ಟಿಗೆ ಪ್ರಿಯಾರಿಟಿನ ತಗೊಳ್ಬೇಕಾದ್ರೆ ಫಸ್ಟ್ ಫಾದರ್ ನ ಪ್ರಿಯಾರಿಟಿ ತಗೋತಾರೆ, ಅವ್ರದ್ದಾದ್ಮೇಲೆ ಮದರ್ ತಗೊಂತಾರೆ, ನೆಕ್ಸ್ಟ್ ನಂದು ಸಿಸ್ಟರ್ ನ ತಗೊಂತಾರೆ. ಸೊ ಈ ತರ ಪ್ರಿಯಾರಿಟಿ ವೈಸ್ ಅಲ್ಲಿ ಲಾಕರ್ ಅಥವಾ ಆರ್ಟಿಕಲ್ಸ್ ಕಸ್ಟಡಿ ಏನಿರುತ್ತೆ ಅದ್ರಲ್ಲಿ ನಾಮಿನೇಷನ್ಸ್ ನ ತಗೊಂತಾರೆ. ಟೋಟಲ್ ನಾಮಿನೀಸ್ 4 ಜನ ಇರ್ಬೋದು. ಅದ್ರ ಜೊತೆಗೆ ನಾಮಿನೀಸ್ ಅಲ್ಲಿ ಏನಾದ್ರು ಡೆಪಾಸಿಟ್ಸ್ ಅಲ್ಲಿ ನಾಮಿನೀಸ್ 4 ಜನ ಇರ್ತಾರಲ್ವಾ ಅವ್ರಿಗೆ ಈಕ್ವಲ್ ಆಗಿ ಡೆಪಾಸಿಟ್ ಅಮೌಂಟ್ ಇರುತ್ತಲ್ಲ ಅದು ಡಿವೈಡ್ ಆಗುತ್ತೆ. ಅದೇ ಲಾಕರ್ಸ್ ಮತ್ತೆ ಆರ್ಟಿಕಲ್ಸ್ ಇನ್ ಕಸ್ಟಡಿ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಿಯಾರಿಟಿ ವೈಸ್ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. That is UNCCD. United Nations Convention on Combat Desertification. So before that, what is land degradation? ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಹೇಳಿದ್ರೆ ಯಾವ ಒಂದು ಪರ್ಟಿಕ್ಯುಲರ್ ಏರಿಯಾ ಅದು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ಅ ಏರಿಯಾ ರಿಡ್ಯೂಸ್ ಆಗುತ್ತೆ ಅಲ್ವಾ, ಅದನ್ನ ನಾವು ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಹೇಳಿ ಕರಿತೀವಿ. ಡಿಕ್ರೀಸ್ ಇನ್ ದ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ಅ ಲ್ಯಾಂಡ್ ಈಸ್ ಕಾಲ್ಡ್ as ಲ್ಯಾಂಡ್ ಡಿಗ್ರೇಡೇಷನ್. ಇಫ್ ಇನ್ ಕೇಸ್ ಇದೇ ಲ್ಯಾಂಡ್ ಡಿಗ್ರೇಡೇಷನ್ ಏನಾದ್ರೂ ಪ್ರೊಲಾಂಗ್ಡ್ ಇಯರ್ಸ್ ಅಂದ್ರೆ ತುಂಬಾ ಇಯರ್ಸ್ ಏನಾದ್ರೂ ಆಗ್ತಿದೆ ಅಂತ ಹೇಳಿದಾಗ ಅದು ದಟ್ ಲೀಡ್ಸ್ ಟು ಡೆಸರ್ಟಿಫಿಕೇಶನ್. ಯಾವಾಗ ಈ ತರ ಆಗುತ್ತೆ ಅಂತ ಹೇಳಿದ್ರೆ ಯೂಶಲಿ ಡ್ರಾಟ್ಸ್ ಏನಾದ್ರೂ ತುಂಬಾ ವರ್ಷಗಳ ಕಾಲ ಡ್ರಾಟ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಆವಾಗ ನಾವು ಲ್ಯಾಂಡ್ ಡಿಗ್ರೇಡೇಷನ್ ಮತ್ತೆ ಡೆಸರ್ಟಿಫಿಕೇಶನ್ಸ್ ಗಳನ್ನ ನೋಡ್ಬೋದಾಗತ್ತೆ. ಸೊ ಇಲ್ಲಿ UNCCD ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಇದನ್ನ ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ ಡೆಸರ್ಟಿಫಿಕೇಶನ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಒಂದು ಸ್ಟೆಪ್ ಆಗಿ UNCCD ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ತ್ ಸಮಿಟ್. Earth Summit, which is also called as Rio Summit. Why? Because ರಿಯೋ ಅನ್ನೋಂತಹ ಜಾಗದಲ್ಲಿ ಬ್ರೆಜಿಲ್ ಅಲ್ಲಿರೋ ರಿಯೋ ಅನ್ನೋಂತಹ ಪ್ಲೇಸ್ ಅಲ್ಲಿ ಈ ಒಂದು ಸಮಿಟ್ ನ ಮಾಡೋದ್ರಿಂದ ಅದನ್ನ ನಾವು ರಿಯೋ ಸಮಿಟ್ ಅಂತ ಕರಿತೀವಿ. ಅರ್ತ್ ಸಮಿಟ್ ಯಾಕೆ ಅಂತ ಹೇಳಿದ್ರೆ ಇದು ಒಂದೇ ಒಂದು ಸಮಿಟ್ ಅಲ್ಲಿ ಕಂಪ್ಲೀಟ್ ನೇಷನ್ಸ್ ಗಳು ಅರ್ಥಲ್ ಆಗ್ತಿರೋಂತಹ ಪ್ರತಿ ಒಂದು ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್ ಮಾಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ತರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನ ಅರ್ತ್ ಸಮಿಟ್ ಅಂತ ಹೇಳ್ತೀವಿ. ಅರ್ತ್ ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಅಂದ್ರೆ ಡೆಸರ್ಟಿಫಿಕೇಶನ್ ಆಗಿರ್ಬೋದು, ಲ್ಯಾಂಡ್ ಡಿಗ್ರೇಡೇಷನ್, ಮತ್ತೆ ಬಯೋಡೈವರ್ಸಿಟಿ ಲಾಸ್ ಆಗಿರ್ಬೋದು, ಮತ್ತೆ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಫ್ಲಾಶ್ ಫ್ಲಡ್ಸ್, ಆಮೇಲೆ ನ್ಯಾಚುರಲ್ ಕೆಲಾಮಿಟೀಸ್, ಈ ತರ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಅಲ್ಲ, ಕೆಲವೊಂದು ಆಕ್ಟಿವಿಟೀಸ್ ಏನಾಗ್ತಿದೆ ಅದನ್ನೆಲ್ಲದನ್ನು ಕಂಟ್ರೋಲ್ ಮಾಡಬೇಕು, ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ತ್ ಸಮಿಟ್ ನ ಕಂಡಕ್ಟ್ ಮಾಡ್ತಾರೆ. ಅದನ್ನ ರಿಯೋ ಸಮಿಟ್ ಅಂತ ಕೂಡ ಕರೀತಾರೆ. ಯಾವಾಗ ಮಾಡೋದು ಅಂದ್ರೆ 1992 ಅಲ್ಲಿ. ಸೊ ಇದ್ರದ್ದು ಔಟ್ಕಮ್ ಏನು ಅಂತ ಹೇಳಿದ್ರೆ ಅರ್ತ್ ಸಮಿತಿನ ಔಟ್ಕಮ್ಸ್ಗಳು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCC ಅಂತ ಕರಿತೀವಿ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್
ಡೈವರ್ಸಿಟಿ. ಈ ಮೂರು ಬಂದ್ಬಿಟ್ಟು ಅರ್ತ್ ಸಮಿಟ್ ಅಥವಾ ರಿಯೋ ಸಮಿಟ್ ನ ಔಟ್ಕಮ್ ಆಗಿದೆ. ಫಸ್ಟ್ ಒನ್ ಬಂದ್ಬಿಟ್ಟು ಕ್ಲೈಮೇಟ್ ಚೇಂಜ್ ನ ಕಂಟ್ರೋಲ್ ಮಾಡೋದಕ್ಕೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ಲ್ಯಾಂಡ್ ಡಿಗ್ರೇಡೇಷನ್ ನ ಕಂಟ್ರೋಲ್ ಮಾಡೋದಕ್ಕೆ, ಥರ್ಡ್ ಒನ್ ಬಂದ್ಬಿಟ್ಟು ಬಯೋಡೈವರ್ಸಿಟಿಯನ್ನ ಲಾಸ್ ಆಗ್ತಿರೋದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಮೂರು ಕನ್ವೆನ್ಷನ್ಸ್ ಗಳನ್ನ ತಗೊಂಡ್ಬರ್ತಾರೆ. ಅಂಡ್ ಈ ಮೂರು ಕನ್ವೆನ್ಷನ್ಸ್ಗೆ ಫಿನಾನ್ಷಿಯಲ್ ಸಪೋರ್ಟ್ ಕೊಡೋದಕ್ಕೋಸ್ಕರ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡೋದಕ್ಕೋಸ್ಕರ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅನ್ನುವಂತಹ ಫಂಡ್ ಅನ್ನು ಕೂಡ ತಗೊಂಡ್ಬರ್ತಾರೆ. ಸೊ ಈ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಫಂಡ್ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಈ ಮೂರು ಕೂಡ ಸಕ್ಸಸ್ ಆಗೋದಕ್ಕೋಸ್ಕರ ಫಂಡಿಂಗ್ ನ ಕೊಡ್ತಿದೆ. ಅಂಡ್ ಆಲ್ಸೋ ಡೆವಲಪ್ಡ್ ನೇಷನ್ಸ್ ಇಂದ ಡೆವಲಪಿಂಗ್ ನೇಷನ್ಸ್ ಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಿದೆ, ಟೆಕ್ನಿಕಲ್ ಸಪೋರ್ಟ್ ಗಳನ್ನ ಕೊಡ್ತಿದೆ. ಇವಾಗ ಆಲ್ರೆಡಿ UNFCC ಹಿಂದಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದೀವಿ. ಇನ್ನು ಕೂಡ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ನೋಡಿ, ಬಿಕಾಸ್ UNFCC ಬಗ್ಗೆ ಕಂಪ್ಲೀಟ್ ಆಗಿ ಡೀಟೈಲ್ ಆಗಿ ಅನಾಲಿಸಿಸ್ ಗಳನ್ನ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಈಗ UNCBD COP ನಡೀತಾ ಇದೆ. COP ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಇಲ್ಲಿ ತನಕ ಟೋಟಲ್ 15 COPs ನಡೆದಿತ್ತು. ಇವಾಗ 16th COP ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ರಿಯಾದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ UNCCD ಅನ್ನೋ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ UNCCD ಅಲ್ಲಿ ಒಂದು ರಿಪೋರ್ಟ್ ನ ರಿಲೀಸ್ ಮಾಡ್ತಾರೆ. ಆ ರಿಪೋರ್ಟ್ ಯಾವುದು ಅಂತ ನೋಡ್ಕೊಂಡ್ರೆ, ಸ್ಟೆಪ್ಪಿಂಗ್ ಬ್ಯಾಕ್ ಫ್ರಮ್ ದ precipice, transforming land management to stay within planetary boundaries. ಈ ರಿಪೋರ್ಟ್ ನ UNCCD ಸಮಿಟ್ ಅಲ್ಲಿ COP ಏನ್ ನಡೀತಿದೆ 16th COP ಅದರಲ್ಲಿ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಈ ರಿಪೋರ್ಟ್ ಪ್ರಕಾರ ಡ್ರೈ ರೀಜನ್ಸ್ ಮತ್ತೆ ಲೋ ಇನ್ಕಮ್ ಕಂಟ್ರೀಸ್ ಗಳಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಡ್ರಾಟ್ ಯಾವ ತರ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಡ್ರೈ ರೀಜನ್ಸ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ, ಮತ್ತೆ ಲೋ ಇನ್ಕಮ್ ಕಂಟ್ರೀಸ್ ಯಾವ ತರ ಅಫೆಕ್ಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಡ್ರೈ ರೀಜನ್ ನ ಯಾವ್ದಾವ್ದನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೌತ್ ಏಷ್ಯಾ, ನದನ್ ಚೀನಾ, ಹೈ ಪ್ಲೇನ್ಸ್ ಅಂಡ್ ಕ್ಯಾಲಿಫೋರ್ನಿಯಾ ಅಂದ್ರೆ USA ರೀಜನ್, ಮತ್ತೆ ಮೆಡಿಟರೇನಿಯನ್ ರೀಜನ್. ಇದಿಷ್ಟು ರೀಜನ್ಸ್ ಗಳನ್ನ ಕನ್ಸಿಡರ್ ಮಾಡ್ಬಿಟ್ಟು ಅದನ್ನ ಡ್ರೈ ರೀಜನ್ ಅಂತ ಹೇಳಿದ್ದಾರೆ. ಸೊ ಈ ರೀಜನ್ಸ್ ಸಿವಿಯರ್ ಆಗಿ ಸಾಯಿಲ್ ಎರೋಷನ್, ವೆಜಿಟೇಷನ್ ರಿಡಕ್ಷನ್ ಮತ್ತೆ ವಾಟರ್ ಸ್ಕ್ಯಾರ್ಸಿಟಿನ ಫೇಸ್ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ ಈ ರಿಪೋರ್ಟ್ ಅಲ್ಲಿ. ಅಂಡ್ ಆಲ್ಸೋ ಲೋ ಇನ್ಕಮ್ ಕಂಟ್ರೀಸ್ಗೂ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಡಿಗ್ರೇಡೇಷನ್ ಮತ್ತೆ ಡ್ರಾಟ್ ಅಂತ ಕೂಡ ಹೇಳಿದ್ದಾರೆ. ಲೋ ಇನ್ಕಮ್ ಕಂಟ್ರೀಸ್ ಅಲ್ಲಿ ಯಾವ್ಯಾವ ರೀಜನ್ ತಗೊಂಡಿದ್ದಾರೆ ಅಂದ್ರೆ, ಟ್ರಾಪಿಕಲ್ ಅಂಡ್ ಅರೈಡ್ ರೀಜನ್, ಎಸ್ಪೆಷಲಿ ಆಫ್ರಿಕನ್ ರೀಜನ್ ನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆಫ್ರಿಕನ್ ರೀಜನ್ ಪಾಪ್ಯುಲೇಷನ್, ಡ್ರೈಲ್ಯಾಂಡ್ಸ್ ಗಳು 3 ವರ್ಷದಲ್ಲಿ ಇನ್ನೂ ಕೂಡ ಜಾಸ್ತಿ ಆಗತ್ತೆ ಅಂತ ಕೂಡ ಈ ರಿಪೋರ್ಟ್ ಅಂಡರ್ ಅಲ್ಲಿ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಇಂಡಿಯಾ ಈ COP ನಡೆಯುವಾಗ ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದೆ. ಸೊ ಏನು ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ಅಂದ್ರೆ, ಅರಾವಳಿ ರೀಜನ್ ಏನಿದೆ ಅಲ್ಲಿ 5 ಕಿಲೋಮೀಟರ್ ಏರಿಯಾ ಅಲ್ಲಿ ಬಫರ್ ರೀಜನ್ ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ನಾವು ಗ್ರೀನ್ ನ ಡೆವಲಪ್ ಮಾಡಬೇಕು. ಗ್ರೀನ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಟ್ರೀಸ್ ಗಳನ್ನ ಜಾಸ್ತಿ ಮಾಡಬೇಕು, ಅಫಾರೆಸ್ಟ್ರೇಷನ್ ಆಕ್ಟಿವಿಟೀಸ್ ಗಳನ್ನ ಜಾಸ್ತಿ ಮಾಡಬೇಕು ಅನ್ನೋ ಮೀನಿಂಗ್ ಬರುತ್ತೆ. ಸೊ ಇಲ್ಲಿ 5 ಕಿಲೋಮೀಟರ್ ಬಫರ್ ಏರಿಯಾ ಅರೌಂಡ್ ಅರಾವಳಿ ಹಿಲ್ಸ್ ಇದ್ ನೆನಪಿರ್ಬೇಕಾಗತ್ತೆ. ಅಂಡ್ ಈ ಪ್ರಾಜೆಕ್ಟ್ ಯಾವ್ಯಾವ ಏರಿಯಾದಲ್ಲಿ ಕನ್ಸಿಡರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹರಿಯಾಣ, ರಾಜಸ್ಥಾನ್, ಗುಜರಾತ್ ಮತ್ತೆ ಡೆಲ್ಲಿ, ಎಲ್ಲೆಲ್ಲ ಅರಾವಳಿ ರೀಜನ್ ಸ್ಪ್ರೆಡ್ ಆಗಿದೆ ಅಲ್ವಾ, ಆ ರೀಜನ್ಸ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡ್ಬರ್ತಾ ಇದ್ದಾರೆ. over 6 ಮಿಲಿಯನ್ ಹೆಕ್ಟೇರ್ ಆಫ್ ಲ್ಯಾಂಡ್ ಅಲ್ಲಿ ಅಫಾರೆಸ್ಟ್ರೇಷನ್ ಆಕ್ಟಿವಿಟೀಸ್ ಗಳನ್ನ ತಗೊಂಡ್ಬರ್ತೀವಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈ ಪ್ರಾಜೆಕ್ಟ್ ಪ್ಲಾಂಟಿಂಗ್ ನೇಟಿವ್ ಸ್ಪೀಸೀಸ್ ಆಫ್ ಟ್ರೀಸ್ ಅಂಡ್ ಶ್ರಬ್ಸ್ ಅಂಡ್ ಆನ್ ಸ್ಕ್ರಬ್ ಲ್ಯಾಂಡ್ಸ್. ಯಾಕೆ ನೇಟಿವ್ ಸ್ಪೀಸೀಸ್? ಏನು ನೇಟಿವ್ ಸ್ಪೀಸೀಸ್ ಅಂದ್ರೆ,
ಬೇರೆ ಸ್ಪೀಸೀಸ್ ಪ್ಲಾಂಟ್ಸ್ ಗಳನ್ನ ಗ್ರೋತ್ ಮಾಡಿದ್ರೆ ಅಫಾರೆಸ್ಟೇಷನ್ ಆಕ್ಟಿವಿಟೀಸ್ ನಡೆಯಲ್ವಾ? ನಡೆಯತ್ತೆ. ಬಟ್ ಕೆಲವೊಂದು, ಫಾರ್ ಎಕ್ಸಾಂಪಲ್ ಯುಕ್ಯಾಲಿಪ್ಟಸ್, eucalyptus is a major issue nowadays because eucalyptus is a invasive species. Invasive species ಅಂತ ಹೇಳಿದ್ರೆ ಏಲಿಯನ್ ಸ್ಪೀಸೀಸ್ ಅಂತ ಕೂಡ ಕರಿತೀವಿ ಅಥವಾ ಇಂಟ್ರೊಡ್ಯೂಸ್ಡ್ ಸ್ಪೀಸೀಸ್ ಅಂತ ಕೂಡ ಕರಿತೀವಿ. ಸೊ ಯಾವಾಗ ಒಂದು ಏರಿಯಾಗೆ ಅದು ಸ್ವಂತದ್ದು ಪ್ಲೇಸ್ ಆಗಿರೋದಿಲ್ಲ, ಆವಾಗ ನಾವು ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಕಂಪ್ಲೀಟ್ ಏರಿಯಾನ ಡೆಸ್ಟ್ರಾಯ್ ಮಾಡೋ ಚಾನ್ಸಸ್ ಇರುತ್ತೆ. ಈ ಯುಕ್ಯಾಲಿಪ್ಟಸ್ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಗ್ರೌಂಡ್ ವಾಟರ್ ಡಿಪ್ಲೀಷನ್ಗೆ ಮೇಜರ್ ಕಾಂಟ್ರಿಬ್ಯೂಟರ್ ಆಗ್ತಿದೆ. ಸೊ ಹಾಗಾಗಿ ಈ ಇನ್ವೇಸಿವ್ ಸ್ಪೀಸೀಸ್ ಗಳನ್ನ ಕಂಟ್ರೋಲ್ ಮಾಡಿಬಿಟ್ಟು ನೇಟಿವ್ ಸ್ಪೀಸೀಸ್ ಗಳನ್ನೇ ನಾವು ಜಾಸ್ತಿ ಮಾಡಬೇಕು, ಪ್ಲಾಂಟಿಂಗ್ ಮಾಡಬೇಕು ಅನ್ನೋದು ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ನ ಮೇನ್ ಇನಿಷಿಯೇಟಿವ್ ಆಗಿದೆ. ಇಲ್ಲಿ ನೇಟಿವ್ ಸ್ಪೀಸೀಸ್ ಪ್ಲಾಂಟೇಶನ್ ನ ಮಾಡ್ತಿರೋದ್ರಿಂದ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿರುವಂತಹ ವೇಸ್ಟ್ ಲ್ಯಾಂಡ್, ಲ್ಯಾಂಡ್ ಡಿಗ್ರೇಡೇಷನ್, ಫಾರೆಸ್ಟ್ ಏನಿದೆ ಇದೆಲ್ಲದನ್ನು ಕೂಡ ಮತ್ತೆ ರಿಸ್ಟೋರ್ ಮಾಡಬೇಕು, ಮತ್ತೆ ರೀಜನರೇಟ್ ಮಾಡಬೇಕು ಅನ್ನೋದು ಈ ಒಂದು ಪ್ರಾಜೆಕ್ಟ್ ನ ಏಮ್ ಆಗಿದೆ. ಅದೇ ರೀತಿ ಸರ್ಫೇಸ್ ವಾಟರ್ ಏನಿದೆ ಅದನ್ನ ರೀಸ್ಟೋರ್ ಮಾಡಬೇಕು, ಗ್ರೌಂಡ್ ವಾಟರ್ ನ ಇಂಪ್ರೂವ್ ಮಾಡಬೇಕು, ಆಕ್ವಿಫರ್ಸ್ ಗಳನ್ನ ಜಾಸ್ತಿ ಮಾಡಬೇಕು ಅನ್ನೋದು ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ನ ಇನಿಷಿಯೇಟಿವ್ ಆಗಿದೆ. ಇದನ್ನ UNCCD ಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು, ಈ ಪ್ರಾಜೆಕ್ಟ್ ಇಂದ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ ಮೊದಲಿಗೆ ಗ್ರೀನ್ ಕವರ್ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಗ್ರೀನ್ ಕವರ್ ಇನ್ಕ್ರೀಸ್ ಆಗೋದ್ರಿಂದ ಟ್ರೀ ಕವರ್ ಅಂಡ್ ಫಾರೆಸ್ಟ್ ಕವರ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಆಲ್ಸೋ ಅಫಾರೆಸ್ಟ್ರೇಷನ್ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಫಾರೆಸ್ಟ್ರೇಷನ್ ಆಕ್ಟಿವಿಟಿ ಜಾಸ್ತಿ ಆಗೋದ್ರಿಂದ ನಮ್ಗೆ ಡ್ರಾಟ್ ಡಿಕ್ರೀಸ್ ಆಗುತ್ತೆ. ಅಂಡ್ ಆಲ್ಸೋ ಗ್ರೌಂಡ್ ವಾಟರ್ ಇನ್ಕ್ರೀಸ್ ಆಗುತ್ತೆ, ಸಾಯಿಲ್ ಎರೋಷನ್ ಡಿಕ್ರೀಸ್ ಆಗುತ್ತೆ, ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಕ್ಲೈಮೇಟ್ ಚೇಂಜ್ ಅಂಡ್ ಗ್ಲೋಬಲ್ ವಾರ್ಮಿಂಗ್ ನ ಕಂಟ್ರೋಲ್ ಮಾಡೋದಕ್ಕೆ ಮೇಜರ್ ಇನಿಷಿಯೇಟಿವ್ ಆಗುತ್ತೆ. ಅದೇ ರೀತಿ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳಿದ್ರೆ ಕಾರ್ಬನ್ ನ ಅಬ್ಸಾರ್ಬ್ ಮಾಡುವಂತಹ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂಡ್ ಲಿವ್ಲಿಹುಡ್ ಆಪರ್ಚುನಿಟೀಸ್ ಕೂಡ ಕೊಡುತ್ತೆ. ಅಂಡ್ ಥಾರ್ ಡೆಸರ್ಟ್, ಸೊ ಡೆಸರ್ಟಿಫಿಕೇಶನ್, ನಾನು ಲ್ಯಾಂಡ್ ಡಿಗ್ರೇಡೇಷನ್ ಆಗೋದ್ರಿಂದ ಡೆಸರ್ಟಿಫಿಕೇಶನ್ ಕ್ರಿಯೇಟ್ ಆಗುತ್ತೆ ಅಂತ ಏನ್ ಹೇಳಿದೆ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಥಾರ್ ಡೆಸರ್ಟ್ ಎಕ್ಸ್ಪ್ಯಾಂಡ್ ಆಗೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಎಕಾಲಜಿಕಲ್ ಹೆಲ್ತ್ ಅನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಇದಿಷ್ಟು ನಮ್ಗೆ ಅರಾವಳಿ ಹಿಲ್ ಪ್ರಾಜೆಕ್ಟ್ ಇದು ಸಿಗ್ನಿಫಿಕೆನ್ಸ್ ಆಗಿದೆ. ಸೇಮ್ ಮತ್ತೆ ಇದೇ ಒಂದು UNCCD ಏನಿದೆ, ಇಲ್ಲಿ ನಮ್ಗೆ ವರ್ಲ್ಡ್ ಅಟ್ಲಸ್ ಅಂತ ಹೇಳ್ಬಿಟ್ಟು ವರ್ಲ್ಡ್ ಡ್ರಾಟ್ ಅಟ್ಲಸ್, ಇದು ಒಂದು ರಿಪೋರ್ಟ್ UNCCD ಅಂಡರ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಈ ರಿಪೋರ್ಟ್ ಪ್ರಕಾರ ಆಲ್ಮೋಸ್ಟ್ 2050 ಒಳಗಡೆ 75% ಆಫ್ ದ ಏರಿಯಾ ಅಥವಾ 75% ಆಫ್ ದ ಪಾಪ್ಯುಲೇಷನ್ ಡ್ರಾಟ್ ಇಂದ ಎಫೆಕ್ಟ್ ಆಗುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಿದೆ. 75% ಆಫ್ ದ ಅರ್ತ್ ಪಾಪ್ಯುಲೇಷನ್. ಅಂಡ್ ಆಲ್ಸೋ ಆಫ್ರಿಕನ್ ರೀಜನ್ ಅಲ್ಲಿ, ಅಂದ್ರೆ ಇಲ್ಲಿ ನಾವು ಏನ್ ಡ್ರೈ ರೀಜನ್ ಅಂತ ಕನ್ಸಿಡರ್ ಮಾಡಿದೀವಲ್ಲ ಆ ರೀಜನ್ ಅಲ್ಲಿ ಆಲ್ಮೋಸ್ಟ್ 25% ಆಫ್ ದ ಪಾಪ್ಯುಲೇಷನ್ಗೆ ಸೋಶಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನ ಇಂಡಿಯಾನ ಕನ್ಸಿಡರ್ ಮಾಡ್ಕೊಂಡ್ರೆ ಇಂಡಿಯಾದಲ್ಲಿ 25% ಅಗ್ರಿಕಲ್ಚರಲ್ ಏರಿಯಾ ಈ ಒಂದು ಡ್ರಾಟ್ ಇಂದ
ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಅಥವಾ ಡಿಕ್ಲೈನ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಈ ಒಂದು ವರ್ಲ್ಡ್ ಡ್ರಾಟ್ ಅಟ್ಲಾಸ್ ಅಲ್ಲಿ ಹೇಳಿದ್ದಾರೆ. ಸೊ ಈ ವರ್ಲ್ಡ್ ಡ್ರಾಟ್ ಅಟ್ಲಾಸ್ ಅಲ್ಲಿ ಹೇಳಿರೋದ್ರಿಂದ ಇದು ಒಂಥರ ಮುನ್ಸೂಚನೆ ಆಗಿದೆ. ಸೊ ಇದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂತಹ ಸ್ಟೆಪ್ಸ್ ಗಳನ್ನ ತಗೊಬೇಕಾಗತ್ತೆ. ಅದಕ್ಕೆ ಮೇಜರ್ ಇನಿಷಿಯೇಟಿವ್ ಈಗ ಇಂಡಿಯಾ ತಗೊಂಡಿರುವಂತಹ ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್. ನೆಕ್ಸ್ಟ್ ನರಸಾಪುರ್ ಲೇಸ್ ಕ್ರಾಫ್ಟ್. ಸೊ ಯಾಕೆ ನರಸಾಪುರ್ ಲೇಸ್ ಕ್ರಾಫ್ಟ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಈ ಲೇಸ್ ಕ್ರಾಫ್ಟ್ ಗೆ GI ಟ್ಯಾಗ್ ಸಿಕ್ಕಿದೆ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಈ GI ಟ್ಯಾಗ್ ಸಿಕ್ಕಿರೋದ್ರಿಂದ ನರಸಾಪುರ್ ಲೇಸ್ ಕ್ರಾಫ್ಟ್ ಅನ್ನೋದು ನ್ಯೂಸ್ ಅಲ್ಲಿ ಇದೆ. ಇದಿರೋದು ಆಂಧ್ರ ಪ್ರದೇಶಲ್ಲಿ. ಸೊ ಇದನ್ನ ಚಿಕ್ಕ ಚಿಕ್ಕ ಥ್ರೆಡ್ಸ್ ಗಳು ಮತ್ತೆ ವೇರಿಯಿಂಗ್ ಸೈಜ್ ಆಫ್ ದ ಥ್ರೆಡ್ಸ್ ಗಳನ್ನ ಯೂಸ್ ಮಾಡಿಬಿಟ್ಟು ಕ್ರಾಫ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಇದು ಒಂದು ವಿಲೇಜ್ ಅಲ್ಲಿ ವಿಮೆನ್ಸ್ ಗಳು ಕೂಡ್ಬಿಟ್ಟು ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಅದರಿಂದ ನಮ್ಗೆ ಇದ್ರಲ್ಲಿ ಏನ್ ಗೊತ್ತಾಗುತ್ತೆ, ವಿಮೆನ್ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೂಡ ಗೊತ್ತಾಗತ್ತೆ. ಸೊ ಅದನ್ನ ಓವೆನ್ ಮಾಡ್ಬಿಟ್ಟು ಕ್ರಾಶೆಟ್ ಗಳನ್ನ ನೀಡಲ್ ಯೂಸ್ ಮಾಡ್ಬಿಟ್ಟು ಬೇರೆ ಬೇರೆ ಸೈಜ್ ಅಲ್ಲಿ ಮಾಡ್ತಾರೆ. ಅದಕ್ಕೆ GI ಇಂಡಿಕೇಶನ್ ಕೂಡ ಸಿಕ್ಕಿದೆ. ಏನೇನು ಔಟ್ಕಮ್ಸ್ ಇದ್ರಿಂದ ಅಂತ ಹೇಳಿದ್ರೆ, ಡಾಲೀಸ್ ಮಾಡ್ತಾರೆ, ಪಿಲ್ಲೋ ಕವರ್ಸ್, ಕುಷನ್ಸ್ ಮತ್ತೆ ಬೆಡ್ ಸ್ಪ್ರೆಡ್ಸ್, ಟೇಬಲ್ ರನ್ನರ್ಸ್, ಟೇಬಲ್ ಕ್ಲಾತ್ಸ್, ಈ ತರ ಬೇರೆ ಬೇರೆ ಮೆಟೀರಿಯಲ್ಸ್ ಗಳನ್ನ ಈ ಒಂದು ಕ್ರಾಫ್ಟ್ ಅವರು ನಮ್ಗೆ ಔಟ್ಕಮ್ ಆಗಿ ಕೊಡ್ತಾ ಇದ್ದಾರೆ. ಅದನ್ನ ಯೂಸ್ ಮಾಡೋದು ಲೇಸ್ ಅಥವಾ ಚಿಕ್ಕ ಚಿಕ್ಕ ಥ್ರೆಡ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಇದು ಬರೀ ನಾವು ಇಂಡಿಯಾದಲ್ಲಿ ಅಷ್ಟೇ ಯೂಸ್ ಮಾಡ್ತಾ ಇಲ್ಲ, ಬೇರೆ ಕಡೆಗೂ ಕೂಡ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ದಾರೆ. ಎಲ್ಲೆಲ್ಗೆ ಅಂದ್ರೆ USA, UK ಮತ್ತೆ ಫ್ರಾನ್ಸಿಗೂ ಕೂಡ ಈ ಒಂದು ಲೇಸ್ ಕ್ರಾಫ್ಟಿಗೆ ಮಾರ್ಕೆಟ್ ಸಿಕ್ಕಿದೆ. ಸೊ GI ಟ್ಯಾಗ್ ಇರೋದ್ರಿಂದ, GI ಟ್ಯಾಗ್ ಏನು, GI ಟ್ಯಾಗ್ ಕೊಡೋದ್ರಿಂದ ಏನ್ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಮೊದಲಿಗೆ GI ಟ್ಯಾಗ್ ಅಂತ ಹೇಳಿದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಸೊ ಇದು ಒಂದು ಪ್ರಾಡಕ್ಟ್ ಯುನಿಕ್ ಇದೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಗೆ ಗವರ್ಮೆಂಟ್ ಕೊಡ್ತಿರುವಂತಹ ಒಂದು ಇಂಡಿಕೇಶನ್. ಎಷ್ಟು ವರ್ಷ ವ್ಯಾಲಿಡ್ ಇರುತ್ತೆ ಅಂತ ಹೇಳಿದ್ರೆ, ಇದು ಕೊಟ್ಟಂತಹ GI ಟ್ಯಾಗ್ ಇಂಡಿಕೇಶನ್ ಟೋಟಲ್ 10 years ವ್ಯಾಲಿಡ್ ಇರುತ್ತೆ. ಸೊ ಯಾಕೆ ಕೊಡ್ಬೇಕು GI ಟ್ಯಾಗ್ ನ? ಯಾಕೆ ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಕ್ವಾಲಿಟಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ಮತ್ತೆ ಆ ಪ್ರಾಡಕ್ಟ್ ಇದು ರೆಪ್ಯುಟೇಷನ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ, ಅಂಡ್ ಆಲ್ಸೋ ಒಂದ್ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಯುನಿಕ್ ಆಗಿರುತ್ತೆ, ಬೇರೆ ಪ್ರಾಡಕ್ಟ್ಸ್ ಗಳಿಗೆ ಕಂಪೇರ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ತರದನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಅಥಾರಿಟಿಯನ್ನ ಕೊಡೋದಕ್ಕೋಸ್ಕರ, ಅಂಡ್ ಯಾರು ಅದನ್ನ ಬಿಲ್ಡ್ ಮಾಡಿರ್ತಾರೆ ಅವರಿಗೂ ಕೂಡ ರೆಕಗ್ನಿಷನ್ ಕೊಡೋದಕ್ಕೋಸ್ಕರ. ನೆಕ್ಸ್ಟ್ ಬೆಟರ್ ಮಾರ್ಕೆಟ್ ನ ಪ್ರೊವೈಡ್ ಮಾಡಿಬಿಟ್ಟು ಕ್ವಾಲಿಟಿ ಎನ್ಶೂರ್ ಮಾಡೋದಕ್ಕೋಸ್ಕರ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೂಡ ಕೊಡೋದಕ್ಕೋಸ್ಕರ ಈ ಒಂದು GI ಟ್ಯಾಗ್ ಇಂಡಿಕೇಶನ್ ಹೆಲ್ಪ್ ಆಗತ್ತೆ. ಬೆನಿಫಿಟ್ ಏನು ಇದರಿಂದ ಅಂತ ಹೇಳಿದ್ರೆ, ಒಂದು GI ಟ್ಯಾಗ್ ಇಂಡಿಕೇಶನ್ ನ ಮಾಡೋದ್ರಿಂದ ಎಲ್ಲಾರ್ಗೂ ಕೂಡ ಗೊತ್ತಾಗುತ್ತೆ ಈ ತರದ್ ಒಂದು ಪ್ರಾಡಕ್ಟ್ ಇದೆ ಅಂತ. ಸೊ ಆ ಪ್ರಾಡಕ್ಟ್ ಏನಾಗುತ್ತೆ, ಕನ್ಸ್ಯೂಮರ್ಸ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆವಾಗ ಪ್ರೊಡ್ಯೂಸರ್ಸ್ ಮತ್ತೆ ಕನ್ಸ್ಯೂಮರ್ಸ್ ಇಬ್ರಿಗೂ ಕೂಡ ಬೆನಿಫಿಟ್ ಆಗತ್ತೆ. ನೆಕ್ಸ್ಟ್ ಒಂದ್ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಮತ್ತೆ ಎಕನಾಮಿಕಲ್ ಆಕ್ಟಿವಿಟೀಸ್ ಗಳನ್ನ ಇನ್ಕ್ರೀಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ಕೊಂಡ್ವಿ, ನರ್ಸಾಪುರ್ ಲೇಸ್ ಕ್ರಾಫ್ಟ್ ಬಂದ್ಬಿಟ್ಟು USA, UK ಮತ್ತೆ ಫ್ರಾನ್ಸಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂತ. ಸೊ ಎಕ್ಸ್ಪೋರ್ಟ್ ಮಾಡ್ತಿರೋದ್ರಿಂದ ನಮ್ಮ ದೇಶದಲ್ಲಿ ಒಂದು ಪ್ರಾಡಕ್ಟ್ ಪ್ರಿಪೇರ್ ಆಗ್ತಿದೆ ಅಲ್ಲ, ಅದನ್ನ ನಾವು ಬೇರೆ ದೇಶದಲ್ಲೂ ಕೂಡ ಇಂಡಿಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಈ ಒಂದು GI ಟ್ಯಾಗ್ ಇಂಡಿಕೇಶನ್. ಎಲ್ಲಿ ರಿಜಿಸ್ಟ್ರೇಷನ್ ನ ಮಾಡ್ಕೊಬೇಕು ಮತ್ತೆ ಯಾರು ಈ GI ಟ್ಯಾಗ್ ನ ಕೊಡ್ತಾರೆ ಅಂತ ಹೇಳಿದ್ರೆ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999 ಈ ಒಂದು ಇಂಡಿಕೇಶನ್ ನ ಕೊಡ್ತಿದೆ. ಈ ಒಂದು ಆಕ್ಟ್ ನೆನಪಿರ್ಬೇಕು, ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1999 ಇದು GI ಟ್ಯಾಗ್ ನ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್. ಏನಿದು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್? ಇದನ್ನ ಮಂಕಿ ಫೀವರ್ ಅಂತ ಕೂಡ ಕರಿತೀವಿ.
ಸೊ ಯಾಕೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕರೀತಿದ್ದಾರೆ ಅಂತ ಹೇಳಿದ್ರೆ, ಕ್ಯಾಸನೂರು ಅನ್ನುವಂತಹ ಏರಿಯಾದಲ್ಲಿ ಈ ಒಂದು ಡಿಸೀಸ್ ನ ಫಸ್ಟ್ ಟೈಮ್ ಐಡೆಂಟಿಫೈ ಮಾಡ್ತಾರೆ. ಹಾಗಾಗಿ ಇದನ್ನ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತಾನೆ ಕರೀತಾರೆ. ಇದು ಜಾಸ್ತಿ ಎಲ್ಲಿ ಕಾಣ್ತಿದೆ ಅಂತ ಹೇಳಿದ್ರೆ ಸದರ್ನ್ ಇಂಡಿಯಾದಲ್ಲಿ ಜಾಸ್ತಿ ನೋಡ್ಬೋದಾಗತ್ತೆ. ಸೊ ಫಸ್ಟಿಗೆ ಕ್ಯಾಸನೂರಲ್ಲಿ ಯಾವ ಇಯರ್ ಅಲ್ಲಿ ಇದನ್ನ ಐಡೆಂಟಿಫೈ ಮಾಡಿದ್ರು ಅಂದ್ರೆ 1957 ಅಲ್ಲಿ ಫಸ್ಟ್ ಟೈಮ್ ಐಡೆಂಟಿಫೈ ಮಾಡಿದ್ದು. ಈಗ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದು ನಮ್ಗೆ ಜಾಸ್ತಿ ಕಾಣಿಸ್ಕೋತಾ ಇದೆ. ಸೊ ಹೆಲ್ತ್ ಗೆ ಹೈ ಅಲರ್ಟ್ ಆಗಿದೆ ಈ ಒಂದು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅನ್ನೋದು. ಹೇಗಿದೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ರೆ, ಸ್ಮಾಲ್ ರೋಡೆಂಟ್ಸ್, ಚಿಕ್ಕ ಚಿಕ್ಕ ಕೀಟಗಳಿರುತ್ತಲ್ಲ, ಅದು ಮಂಕಿ ಮತ್ತೆ ಬರ್ಡ್ಸ್ ಥ್ರೂ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇಲ್ಲಿ ತನಕ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಆಗಿಲ್ಲ. ಯಾವಾಗ ಇದು ಹ್ಯೂಮನ್ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ ಆವಾಗ ಮಾತ್ರ ನಮ್ಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದೆ. ಅಂಡ್ ಈ ಡಿಸೀಸು ಯಾವ ಫ್ಯಾಮಿಲಿಗೆ ಸೇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಫ್ಲವಿವಿರಿಡಿ ಜೀನಸ್ ಫ್ಲವಿವಿರಸ್ ಅಂತ ಹೇಳಿ ಕರೀತಾರೆ. ಇದೊಂದು ವೈರಸ್. ಮತ್ತೆ ಥಿಕ್ ಬೋನ್ ಎನ್ಸಿಫಾಲಿಟಿಸ್ ಕಾಂಪ್ಲೆಕ್ಸ್, ಇದೆರಡು ಕೂಡ ಇಂಪಾರ್ಟೆಂಟ್. ಇದ್ರದ್ದು ಮೆಂಬರು ಮತ್ತೆ ಯಾವ ಫ್ಯಾಮಿಲಿ ವೈರಸ್ ಇದು ಅಂತ ಹೇಳೋದು. ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದೆ, ಇನ್ಫೆಕ್ಟೆಡ್ ಅನಿಮಲ್ಸ್ ಇಂದ ಸ್ಪ್ರೆಡ್ ಆಗುತ್ತೆ. ಬಟ್ ಇಲ್ಲಿ ತನಕ ನಮ್ಗೆ ಹ್ಯೂಮನ್ ಇಂದ ಹ್ಯೂಮನಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಯಾವುದೇ ರಿಪೋರ್ಟ್ಗಳು ಸಿಕ್ಕಿಲ್ಲ. ನೋ ಪರ್ಸನ್ ಟು ಪರ್ಸನ್ ಟ್ರಾನ್ಸ್ಮಿಷನ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ ಟಿಲ್ ನೌ. ಸೊ ಇದಿಷ್ಟು ನಮ್ಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಬಗ್ಗೆ. ಅಂಡ್ ಇದರಲ್ಲಿ ಬೇಕಾಗಿರೋದು ಎಪಿಡೆಮಿಕ್ ಪೀರಿಯಡ್ ಯೂಶಲಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನವೆಂಬರ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗೇ ಆಗುತ್ತೆ. ನೆಕ್ಸ್ಟ್ ಜಾನ್ವರಿಯಿಂದ ಏಪ್ರಿಲ್ ತನಕ ಪೀಕ್ ಅಲ್ಲಿ ಹೋಗುತ್ತೆ. ಮತ್ತೆ ಮೇ ಮತ್ತೆ ಜೂನ್ ಅಲ್ಲಿ ಡಿಕ್ಲೈನ್ ಆಗುತ್ತೆ. ಸೊ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗೋದು, ನೆಕ್ಸ್ಟ್ ಜಾನ್ವರಿಯಲ್ಲಿ ಪೀಕಿಗೆ ಹೋಗುತ್ತೆ. ಜಾನ್ ಇಂದ ಆಲ್ಮೋಸ್ಟ್ ಏಪ್ರಿಲ್ ತನಕ ಪೀಕ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಮೇಗೆ ಮತ್ತೆ ಡಿಕ್ಲೈನ್ ಆಗುತ್ತೆ. ಇದಿಷ್ಟು ನಮ್ಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಬಗ್ಗೆ. ನೆಕ್ಸ್ಟ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್. ಸೊ UNCCD, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್, ಅದರಲ್ಲಿ ಒನ್ ಆಫ್ ದ ಔಟ್ಕಮ್ ಇಸ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್. ಸೊ ಯಾಕೆ ಇದು ಇಂಪಾರ್ಟೆಂಟ್? ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು? ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲಿ ನಾವೇನೆಲ್ಲ ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಹೈ ಹೀಲ್ಡ್ ವೆರೈಟೀಸ್ ಆಫ್ ಸೀಡ್ಸ್ ಆಗಿರ್ಬೋದು, ಅಥವಾ ಮಿಷನ್ಸ್ ಗಳಾಗಿರ್ಬೋದು, ಅಥವಾ ಹೊರಗಡೆಯಿಂದ ನಾವು ಬೇರೆ ಬೇರೆ ಸೀಡ್ಸ್ ಗಳನ್ನ ಬಾರೋ ಮಾಡಿ ತಗೋಬರೋದು, ಪೆಸ್ಟಿಸೈಡ್ಸ್ ಗಳು, ಹರ್ಬಿಸೈಡ್ಸ್ ಗಳು, ಮತ್ತೆ ಇನ್ಸೆಕ್ಟಿಸೈಡ್ಸ್ ಗಳು, ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಗಳು, ಇದ್ಯಾವುದನ್ನು ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಏನಿದೆ ಅದೇ ಲ್ಯಾಂಡ್ ಅಲ್ಲಿ ಉಳಿದಿರುವಂತಹ ಸೀಡ್ಸ್ ಗಳನ್ನ ಯೂಸ್ ಮಾಡಿಬಿಟ್ಟು ಮಾಡುವಂತದ್ದೇ ನ್ಯಾಚುರಲ್ ಫಾರ್ಮಿಂಗ್. ಇದನ್ನ ಫಸ್ಟ್ ಟೈಮ್ ತಗೊಂಡ್ಬಂದಿದ್ದವರು ಸುಭಾಷ್ ಪಾಲೇಕರ್. ಸುಭಾಷ್ ಪಾಲೇಕರ್ ಅವರು 1990s ಅಲ್ಲೇ ತಗೊಂಡ್ಬರ್ತಾರೆ ಈ ಒಂದು ಕಾನ್ಸೆಪ್ಟ್ ನ. ಬಟ್ ಗವರ್ಮೆಂಟ್ ಆಫ್ ಇಂಡಿಯಾ 2019 ಅಲ್ಲಿ ಬಜೆಟ್ ಟೈಮ್ ಅಲ್ಲಿ ನಾವು ನ್ಯಾಚುರಲ್ ಫಾರ್ಮಿಂಗ್ ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡುತ್ತೆ. ಸೊ ಇವಾಗ ಇದ್ರ ರಿಲೇಟೆಡ್ ಒಂದು ಸ್ಕೀಮ್ ನೇ ತಗೊಂಡ್ಬರ್ತಾ ಇದ್ದಾರೆ, ದಟ್ ಇಸ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್. ಸೊ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಗೊತ್ತಾಯ್ತು. ಬಟ್ ಯಾಕೆ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ನ ನಾವು ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ವಿ, ಇಂಡಿಯಾದೇ ನಾವು ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ 25% ಅಗ್ರಿಕಲ್ಚರಲ್ ಏರಿಯಾ ಡಿಕ್ಲೈನ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಡೋಂಟ್ ಯು ಥಿಂಕ್ ಸೊ ನಮ್ ಎಕನಾಮಿಕ್ GDP ಡಿಕ್ರೀಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಡಿಗ್ರೇಡೇಷನ್ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ನ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ಫೀಚರ್ ಏನೇನು ಅಂತ ಹೇಳಿದ್ರೆ, ಮೊದಲಿಗೆ ಫಂಡಿಂಗ್ ನ ಕೊಡ್ಬೇಕು, ಹೌದಲ್ಲ? ಯಾವುದೇ ಸಿಸ್ಟಮ್ ಅಂದ್ರೂ ಕೂಡ ನಾವು ಫಂಡ್ ನ ತಗೊಂಡ್ ಬರ್ಲೇಬೇಕು. ಅದರಲ್ಲಿ ಟೋಟಲ್ 2481 crore ನ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಇನ್ವೆಸ್ಟ್ ನ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 2 years ಅಲ್ಲಿ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಟೋಟಲ್ 15,000 ಕ್ಲಸ್ಟರ್ಸ್ ಗ್ರಾಮ ಪಂಚಾಯತ್ ಅಂದ್ರೆ
ಗ್ರಾಸ್ ರೂಟ್ ಲೆವೆಲ್ ನ ಕಾನ್ಸಂಟ್ರೇಟ್ ಮಾಡ್ತಿದೆ. ಬಿಕಾಸ್ ಇಲ್ಲಿ ನಾವು ಸ್ಟೇಟ್ ಗವರ್ಮೆಂಟ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಸ್ಟೇಟ್ ಗವರ್ಮೆಂಟ್ಸ್ ಗಳು ಮತ್ತೆ ಏನ್ ಮಾಡುತ್ತೆ, ಪಂಚಾಯತ್ಗಳಿಗೆ ಟ್ರಾನ್ಸ್ಫರ್ ಮಾಡೋದ್ರೊಳಗಡೆ ಇದ್ರ ಬಗ್ಗೆ ಹೇಳೋದ್ರೊಳಗಡೆ ಇನ್ನೂ ಕೂಡ ಟೈಮ್ ಆಗುತ್ತೆ ಅಲ್ವಾ, ಅದಕ್ಕೆ ಡೈರೆಕ್ಟ್ ಆಗಿ ಗ್ರಾಸ್ ರೂಟ್ ಲೆವೆಲ್ ನ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ 15,000 ಕ್ಲಸ್ಟರ್ ಆಫ್ ಗ್ರಾಮ ಪಂಚಾಯತ್ಗಳಲ್ಲಿ 2 ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಅದೇ ರೀತಿ 1 crore ಫಾರ್ಮರ್ಸ್ಗೆ ಈ ಒಂದು ಇನಿಷಿಯೇಟಿವ್ ರೀಚ್ ಆಗಬೇಕು ಅಂತ ಅನ್ನೋದು ನ್ಯಾಚುರಲ್ ಫಾರ್ಮಿಂಗ್ ನ ಹೇಮ್ ಆಗಿದೆ. ನೆಕ್ಸ್ಟ್ 10,000 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಸ್. ಏನಕ್ಕೆ 10,000 ಬಯೋ ಇನ್ಪುಟ್ ರಿಸರ್ಚ್ ಸೆಂಟರ್ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇರುತ್ತೆ ಅಲ್ಲ, ಅಲ್ಲಿ 10,000 ಬಯೋ ಇನ್ಪುಟ್ ರಿಸೋರ್ಸಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದೆ. ಯಾಕೆ ಈ ಸೆಂಟರ್ ಅಂತ ಹೇಳಿದ್ರೆ, ಫಾರ್ಮರ್ಸ್ ಏನಿರ್ತಾರೆ ಆ ಫಾರ್ಮರ್ಸ್ಗೆ ಅಗ್ರಿಕಲ್ಚರ್ ಇನ್ಪುಟ್ಸ್ ಏನ್ ಬೇಕಾಗಿರುತ್ತೆ ಆ ಇನ್ಪುಟ್ಗಳು ಈಸಿಯಾಗಿ ಸಿಗೋದಕ್ಕೆ, ಈಸಿ ಆಕ್ಸೆಸಿಬಿಲಿಟಿ ಆಗ್ಲಿ ಅಂತ ಹೇಳ್ಬಿಟ್ಟು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಅದೇ ರೀತಿ 2,000 ನ್ಯಾಚುರಲ್ ಫಾರ್ಮಿಂಗ್ ಮಾಡೆಲ್ ಡೆಮಾನ್ಸ್ಟ್ರೇಷನ್ ಫಾರ್ಮ್ಸ್. ಯಾಕೆ ಮಾಡೆಲ್ ಡೆಮಾನ್ಸ್ಟ್ರೇಷನ್ ಫಾರ್ಮ್ಸ್ ಯಾಕೆ ಅಂತ ಹೇಳಿದ್ರೆ, ಇವಾಗ ಎಷ್ಟೋ ಜನ ಫಾರ್ಮರ್ಸ್ ಗಳು ಅನ್ಎಜುಕೇಟೆಡ್ಸ್, ಕರೆಕ್ಟ್ ಅಲ್ವಾ? ಎಜುಕೇಟೆಡ್ ಗಳು ಕೂಡ ಇದಾರೆ ಫಾರ್ಮರ್ಸ್, ಬಟ್ ಈಸಿಯಾಗಿ ನ್ಯಾಚುರಲ್ ಫಾರ್ಮಿಂಗ್ ಈ ತರ ಇದೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಡೆಮಾನ್ಸ್ಟ್ರೇಷನ್ ಫಾರ್ಮ್ಸ್ ಗಳನ್ನ ರೆಡಿ ಮಾಡಿಬಿಟ್ಟು ಅಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಯಾವ ತರ ವರ್ಕ್ ಆಗುತ್ತೆ, ಯಾವ ರೀತಿಯಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು, ಯಾವ ತರ ಇನ್ಪುಟ್ ನ ಕೊಡಬೇಕು, ಹೇಗೆ ಹೀಲ್ಡ್ ನ ಇನ್ಕ್ರೀಸ್ ಮಾಡಬೇಕು, ಮತ್ತೆ ಯಾವ ತರ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಗಳನ್ನ ತಗೊಂಡ್ಬರ್ಬೇಕು ಅನ್ನೋದನ್ನ ಫಾರ್ಮರ್ಸ್ಗೆ ಹೇಳ್ಕೊಡೋದಕ್ಕೋಸ್ಕರ ಮಾಡೆಲ್ ಡೆಮಾನ್ಸ್ಟ್ರೇಷನ್ ಫಾರ್ಮ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಟೋಟಲ್ 2,000 ನ್ಯಾಚುರಲ್ ಫಾರ್ಮಿಂಗ್ ಮಾಡೆಲ್ ಡೆಮಾನ್ಸ್ಟ್ರೇಷನ್ ಫಾರ್ಮ್ಸ್ ಗಳನ್ನ ತಗೊಂಡ್ಬರ್ಬೇಕು ಅನ್ನೋದು ಇದ್ರದ್ದು ಫೀಚರ್ ಆಗಿದೆ. ಸೊ ನ್ಯಾಚುರಲ್ ಫಾರ್ಮಿಂಗ್ ಇಂದ ಹೆಲ್ಪ್ ಏನು ಅಂತ ಹೇಳಿದ್ರೆ, ಒಂದು ಲ್ಯಾಂಡ್ ಡಿಗ್ರೇಡೇಷನ್ ಏನಾಗ್ತಿದೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿದೆ. ಅದೇ ರೀತಿ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ಗಳನ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪೆಸ್ಟ್ ಡಿಸೀಸಸ್ ಗಳೇನಾಗುತ್ತೆ ಅದು ಕಂಟ್ರೋಲ್ ಆಗುತ್ತೆ. ಅದೇ ರೀತಿ ನಮ್ಗೆ ಸಾಯಿಲ್ ಅಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್, ಈಗ ಮಿಷಿನ್ಸ್ ಗಳನ್ನ ಯೂಸ್ ಮಾಡಿದ್ರೆ ಕ್ರಾಪ್ ರೊಟೇಷನ್ ಆಗುತ್ತೆ ಅಲ್ಲ, ಕ್ರಾಪ್ ರೊಟೇಷನ್ ಟೈಮ್ ಅಲ್ಲಿ ಸಾಯಿಲ್ ಅಲ್ಲಿ ಇರುವಂತಹ ನ್ಯಾಚುರಲ್ ಆರ್ಗ್ಯಾನಿಸಮ್ಸ್ಗೆ ಥ್ರೆಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಿದೆ ಅದನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಹಾಗಿದ್ರೆ ಇಲ್ಲಿ ತನಕ ನಾವು ಲ್ಯಾಂಡ್ ಡಿಗ್ರೇಡೇಷನ್ಗೆ ಇಂಡಿಯಾದಲ್ಲಿ ಏನು ಸ್ಟೆಪ್ಸ್ ತಗೊಂಡಿದೀವಿ. ಏನೆಲ್ಲ ಸ್ಟೆಪ್ಸ್ ತಗೊಂಡಿದೀವಿ ಅಂತ ಹೇಳಿದ್ರೆ, ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಮಲ್ಚಿಂಗ್ ಸಿಸ್ಟಮ್, ಶೆಲ್ಟರ್ ಬೆಲ್ಟ್ಸ್, ಅದೇ ರೀತಿ ಆರ್ಗ್ಯಾನಿಕ್ ಫಾರ್ಮಿಂಗ್, ಮಿಕ್ಸ್ಡ್ ಕ್ರಾಪಿಂಗ್, ನೆಕ್ಸ್ಟ್ ಮಿಕ್ಸ್ಡ್ ಫಾರ್ಮಿಂಗ್, ಅದೇ ರೀತಿ ಸೋಷಿಯಲ್ ಫಾರೆಸ್ಟ್ರಿ ಆಗಿರ್ಬೋದು, ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ಸ್ ಆಗಿರ್ಬೋದು, ಝೀರೋ ಟಿಲೇಜ್ ಫಾರ್ಮಿಂಗ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಸ್ಟೆಪ್ಸ್ ಗಳನ್ನ ತಗೊಂಡಿದೀವಿ. ಟೆರೇಸ್ ಫಾರ್ಮಿಂಗ್, ಕಾಂಟೂರ್ ಬಂಡಿಂಗ್, ಈ ತರ ಬೇರೆ ಬೇರೆ ಸ್ಟೆಪ್ಸ್ ಗಳನ್ನ ತಗೊಂಡಿದೀವಿ. ಯಾಕೆ ಅಂತ ಹೇಳಿದ್ರೆ ಡಿಗ್ರೇಡೇಷನ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಇಲ್ಲಿ ಮಲ್ಚಿಂಗ್ ಅಂತ ಹೇಳಿದ್ರೆ, ಇವಾಗ ಇದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಇಲ್ಲಿ ಕ್ರಾಪ್ಸ್ ಗಳನ್ನ ಗ್ರೋತ್ ಮಾಡಿರ್ತಾರೆ. ಈ ಎಂಟಿ ಲ್ಯಾಂಡ್ ಏನಿರುತ್ತೆ ಅಲ್ಲ, ಇಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ವೇಸ್ಟ್ ಗಳು ಅಥವಾ ಫುಡ್ ವೇಸ್ಟ್ ಏನಿರುತ್ತೆ ಅದನ್ನ ಫಿಲ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಪೋರ್ ಮಾಡೋಂತಹ ವಾಟರ್ ನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಆಗ್ಲಿ. ಸೊ ವಾಟರ್ ಸ್ಕ್ಯಾರ್ಸಿಟಿ ಏನಾಗ್ತದೆ ಅದು ಕಡಿಮೆ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಎವಾಪರೇಷನ್ ಕೂಡ ಕಡಿಮೆ ಆಗುತ್ತೆ. ಕ್ರಾಪ್ಸ್ ಎಷ್ಟು ಬೇಕೋ ಅಷ್ಟು ವಾಟರ್ ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಶೆಲ್ಟರ್ ಬೆಲ್ಟ್ಸ್ ಗಳು, ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಸುತ್ತ ಟ್ರೀಸ್ ಗಳನ್ನ ಪ್ಲಾಂಟೇಶನ್ ಮಾಡಿರ್ತಾರೆ. ಸೊ ಇದರಿಂದ ಸಾಯಿಲ್ ಎರೋಷನ್ ಕಂಟ್ರೋಲ್ ಆಗುತ್ತೆ. ಶೀಟ್ ಎರೋಷನ್ ಅಂತ ಕರಿತೀವಿ, ಅಂದ್ರೆ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಎರೋಡ್ ಆಗೋದು. ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್,
ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡೋದ್ರ ಬದಲು ನ್ಯಾಚುರಲ್ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ನ ತಗೊಂಡ್ಬಂದಿದ್ದಾರೆ. ಮಿಕ್ಸ್ಡ್ ಕ್ರಾಪಿಂಗ್ ಅಂದ್ರೆ ಒಂದು ಕ್ರಾಪ್ ಜೊತೆಗೆ ಇನ್ನೊಂದು ಕ್ರಾಪ್ ನ ಮಿಕ್ಸ್ ಮಾಡ್ಬಿಟ್ಟು ಗ್ರೋತ್ ಮಾಡೋದು. ಸೊ ದಟ್ ಯಾವ ರೀತಿಯಲ್ಲಿ ಕ್ರಾಪ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ಕ್ರಾಪ್ಗೆ ಜಾಸ್ತಿ ವಾಟರ್ ಕೆಪಾಸಿಟಿ ಬೇಕಾಗಿರುತ್ತೋ ಅದ್ರ ಜೊತೆಗೆ ಇನ್ನೊಂದು ಕ್ರಾಪ್ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಕಡಿಮೆ ನೀರನ್ನ ತಗೊಳ್ಳೋಂತಹ ಕ್ರಾಪ್ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಮಿಕ್ಸ್ಡ್ ಕ್ರಾಪಿಂಗ್ ನ ಮಾಡ್ತಾರೆ. ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಅನಿಮಲ್ ಹಸ್ಬೆಂಡ್ರಿ ಜೊತೆಗೆ ಫಾರ್ಮಿಂಗ್ ಸಿಸ್ಟಮ್ ಎರಡನ್ನು ಕೂಡ ಮಾಡ್ತಾರೆ. ಇದೆಲ್ಲ ಕಾಮನ್ ಸ್ಟೆಪ್ಸ್ ಲ್ಯಾಂಡ್ ಡಿಗ್ರೇಡೇಷನ್ ಅಥವಾ ಸಾಯಿಲ್ ಎರೋಷನ್ ನ ಕಂಟ್ರೋಲ್ ಮಾಡೋದಕ್ಕೆ ತಗೊಂಡಿರುವಂತದ್ದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿರೋದು. ಥ್ಯಾಂಕ್ ಯು. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.